ಪ್ರತಿಯೊಬ್ಬರು ಕೂಡ ಮನೆಯಿಂದ ಹೊರಡುವಂಥದ್ದು ಅವರ ಒಂದು ಕೆಲಸ ಕಾರ್ಯಗಳು ಯಾವುದೇ ರೀತಿಯಾಗಿರುವಂಥ ಜಾಬ್ ಇರಬಹುದು ಅಥವಾ ಬಿಸ್ನೆಸ್ಗೆ ಹೋಗುವಂಥದ್ದು ಇರ್ಬೋದು. ಸೊ ಈ ರೀತಿ ನಾವು ಮನೆಯಿಂದ ಹೊರಡುವಾಗ ಯಾವುದಾದ್ರೂ ಅಂಶಗಳನ್ನ ನಾವು ಗಮನಿಸ್ಬೇಕಾಗತ್ತಾ? ಏನಾದರೂ ನಮಗೆ ಬ್ಯಾಡ್ ಆಯಿತು ಅಂದರೆ ಯಾರೋ ಬಂದಿದ್ರು ಮನೆಗೆ, ಯಾರ ಮುಖ ನೋಡ್ಕೊಂಡು ಬಂದು ಹಿಂಗಾಯ್ತು, ಈ ಥರ ಎಲ್ಲ ಕೂಡ ಅಂದ್ಕೊಳ್ತಾ ಇರ್ತೀವಿ. ಶುಭದ ಫಲಗಳು ಜರಬೇಕು ಅಂತಂದರೆ ಬಲ ಯಾವಾಗಲೂ ನಿಮಗೆ ಶುಭವೇ ಕೊಡ್ತಾ ಇರುತ್ತೆ. ಬಹುಶಃ ನಮ್ಮ ಮನಸ್ಸಿಗೆ ಏನಾದರೂ ನಾಟುತ್ತೆ ಅಂತಂದರೆ ಏನಾಗ್ಬಿಡುತ್ತೋ ಅನ್ನೋದೆಲ್ಲ ನಿಮಗೆ ಎಡಸೂಚನೆ ಇರುತ್ತೆ. ಈ ಹೆಣ್ಣು ಮಕ್ಕಳಿಗೆ ಅಶೌಚ, ಅಂಟು ಮಟ್ಟು, ಈ ರೇಷ್ಮೆಯ ವಸ್ತ್ರ ಇದ್ದು ಅದರಲ್ಲಿ ಅರಿಶಿನ ಗಂಟಾಕಿದ್ದಾರೆ ಅಂತಂದರೆ ಯಾವ ಬರಲ್ಲ. ಶುಕ್ರವಾರ ಮರೆಯದೆ ನೀವು ಅಮ್ಮನಿಗೆ ಆ ಜೇನುತುಪ್ಪವನ್ನು ಆ ಏಲಕ್ಕಿಯಿಂದ ನೈವೇದ್ಯ ಮಾಡಿ, ನಮಗೇನಾದರೂ ಕೂಡ ಆಪತ್ತುಗಳು, ವಿಪತ್ತುಗಳು, ತೊಂದರೆ, ತಾಪತ್ರಯಗಳು ಕಾಣಿಸ್ಕೊಳ್ತವೆ ಅಂತಿದ್ರೆ ಆ ಒಂದು ಮಾರದೂರ ಸರಿದಿರ್ತವೆ. ನೀವು ಒಂದು ಹೂವನ್ನು ಶಿವನಿಗೆ ಅಥವಾ ಮಹಾಲಕ್ಷ್ಮಿಗೆ ನಿಮ್ಮ ಮನೆಯಲ್ಲಿ ಅರ್ಪಣೆ ಮಾಡ್ತೀರ ಅಂತಂದರೆ ನಿಮ್ಮ ಮನಸ್ಸು ಹೂವಿದ್ದಾಗೆ. ಆ ಹೂವು ಅನ್ನುವ ನಿಮ್ಮ ಮನಸ್ಸನ್ನು ಭಗವಂತನ ಪಾದದಲ್ಲಿ ಇಟ್ಟು ನೀವು ಕೆಲಸಕ್ಕೆ ಹೋದರೆ ಅವ್ರು ನೋಡ್ಕೊಳ್ತಾನೆ ಅಂತ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ, ಮಾರ್ಗದರ್ಶನ, ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿ ವಿಡಿಯೋಸಲ್ಲಿ ಕೂಡ ನಮಗೆ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡ್ತಾ ಇದ್ದೀರಾ. ವೀಕ್ಷಕರ ಪರವಾಗಿ ತಮಗೆ ಮೊದಲದಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಪ್ರತಿಯೊಬ್ಬರು ಕೂಡ ಮನೆಯಿಂದ ಹೊರಡುವಂಥದ್ದು ಅವರ ಒಂದು ಕೆಲಸ ಕಾರ್ಯಗಳು, ಯಾವುದೇ ರೀತಿಯಾಗಿರುವಂಥ ಜಾಬ್ ಇರಬಹುದು ಅಥವಾ ಬಿಸ್ನೆಸ್ಗೆ ಹೋಗುವಂಥದ್ದು ಇರ್ಬೋದು. ಸೊ ಈ ರೀತಿ ನಾವು ಮನೆಯಿಂದ ಹೊರಡುವಾಗ ಯಾವುದಾದ್ರೂ ಅಂಶಗಳನ್ನ ನಾವು ಗಮನಿಸ್ಬೇಕಾಗತ್ತಾ? ಅಥವಾ ನಾವು ಹೋಗುವಂಥದ್ದು ಸಕ್ಸಸ್ ಆಗಬೇಕು ಅಂತಂದರೆ ಇಂಥದ್ದು ಏನಾದರೂ ಒಂದು ಮನೆಯಲ್ಲಿ ಬಿಡುವಾಗ ಈ ಕೆಲಸ ಮಾಡಿಬಿಟ್ರೆ ಒಳ್ಳೆಯದು, ಈ ಥರ ಏನಾದರೂ ಇದೆಯಾ ಗುರುಗಳೇ? ಏನಾದರೂ ನಮಗೆ ಬ್ಯಾಡ್ ಆಯಿತು ಅಂದರೆ ಯಾರೋ ಬಂದಿದ್ರು ಮನೆಗೆ, ಯಾರ ಮುಖ ನೋಡ್ಕೊಂಡು ಬಂದು ಹಿಂಗಾಯಿತು, ಈ ಥರ ಎಲ್ಲ ಕೂಡ ಅಂದ್ಕೊಳ್ತಾ ಇರ್ತೀವಿ. ಸೊ ಏನಾದರೂ ಕೆಲವು ಅಂಶಗಳು ಸೂಕ್ಷ್ಮವಾಗಿ ಗಮನಿಸುವಂಥದ್ದಾದರೆ ಈ ಥರ ನಾವು ಒಂದು ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೆಲಸಕ್ಕೆ ಹೋಗ್ತಿರ್ತೀವಿ, ಜಾಬು, ಬಿಸ್ನೆಸ್ಸು, ಯಾವುದೇ ವಿಚಾರ ಆಗಿರ್ಬೋದು, ಏನು ಮಾಡಬೇಕಾಗತ್ತೆ ಮನೆಯಿಂದ ಹೊರಡುವಾಗ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹುಶಃ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಮಾಡ್ಕೊಳ್ತಾರೆ. ಇನ್ನು ಕೆಲವು ಏನಾದರೂ ಸೂಕ್ಷ್ಮ ಅಂತಿತ್ತು ಅಂತಂದರೆ ಬಹಳ ಮುಖ್ಯವಾದ ಕೆಲಸಗಳಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಅದರಲ್ಲೂ ಹೆಣ್ಣು ಮಕ್ಕಳು ಪ್ರಧಾನವಾಗಿ ಮಾಡುವಂಥದ್ದು, ಸಾಧ್ಯ ಇದ್ದರೆ ಬೆಳ್ಳಿಯ ಸಣ್ಣದೊಂದು ತಟ್ಟೆನಲ್ಲಿ ಅಥವಾ ಬೇರೆ ಯಾವುದಾದ್ರೂ ಪರವಾಗಿಲ್ಲ, ಬೆಳ್ಳಿ ಇಲ್ಲ ಅಂತಂದ್ರೆ ಒಂದು ಸ್ಟೀಲ್ ತಟ್ಟೆಯಲ್ಲಿ 1-2 ಸ್ಪೂನ್ ಜೇನುತುಪ್ಪ ಹಾಕುವಂಥದ್ದು, ಈ ಏಲಕ್ಕಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಆ ಪುಡಿಯನ್ನು ಆ ಒಂದು ಜೇನುತುಪ್ಪದ ಮೇಲೆ ಉದುರಿಸುವಂಥದ್ದು, ಅದನ್ನು ದೇವರಿಗೆ ನೈವೇದ್ಯ ಮಾಡಿ ಒಂದು ಸ್ವಲ್ಪ ಸ್ವೀಕಾರ ಮಾಡಿ ಹೋಗುವಂಥದ್ದು. ಹೊರಡುವಾಗ ನೀವು ಯಾವ ಕೆಲಸಕ್ಕೆ ಅಥವಾ ಪ್ರತಿನಿತ್ಯ ನೀವು ಮಾಡ್ತೀರಂದ್ರೂ ಅಭ್ಯಂತರ ಇಲ್ಲ. ಅದರಲ್ಲೂ ಇಂಪಾರ್ಟೆಂಟ್ ಮುಖ್ಯವಾಗಿರತಕ್ಕಂತಹ ಒಂದು ಸಮಾರಂಭಗಳಿಗೆ, ಕೆಲಸಗಳಿಗೆ, ಯಾವುದೋ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾತಾಡಲಿಕ್ಕೆ, ಒಂದು ವ್ಯವಹಾರವನ್ನು ಮಾಡಿಕೊಂಡು ಬರಲಿಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತಂದರೆ, ಈ ಕಾಲು ಇದೆಯಲ್ಲ, ಅಂಗಾಲಿಗೆ ಸ್ವಲ್ಪ ಕಾಡಿಗೆಯನ್ನು ಇಟ್ಕೊಂಡು ಸ್ವಲ್ಪ ಒಂದು ಡಾಟಸ್ಟ್ ಈ ಒಂದು ಮಧ್ಯದ ಬೆರಳಿದೆಯಲ್ಲ, ಇದರಿಂದ ನಿಮ್ಮ ಎಡಗಾಲಿಗೆ ಸ್ವಲ್ಪ ಹಿಟ್ಟು ಮುಂದಕ್ಕೆ ಹೋಗ್ತಕ್ಕಂಥದ್ದು. ಯಾಕಂದರೆ ಶುಭದ ಫಲಗಳು ಜರಬೇಕು ಅಂತಂದರೆ ಬಲ ಯಾವಾಗಲೂ ನಿಮಗೆ ಶುಭವೇ ಕೊಡ್ತಾ ಇರುತ್ತೆ. ಬಹುಶಃ ನಮ್ಮ ಮನಸ್ಸಿಗೆ ಏನಾದರೂ ನಾಟುತ್ತೆ ಅಂತಂದರೆ ಏನಾಗ್ಬಿಡುತ್ತೋ ಅನ್ನೋದೆಲ್ಲ ನಿಮಗೆ ಎಡಸೂಚನೆ. ಅದು ಆಗಬಾರ್ದಂದರೆ ಅದನ್ನು ನಾವು ಲಾಕ್ ಮಾಡ್ತೀವಿ. ಆ ಪದ್ಧತಿಯಲ್ಲಿ ಅಂಗಾಲಿಗೆ ನೀವು ಕಾಡಿಗೆಯನ್ನು ಇಟ್ಟು ಹೋಗುವಂಥದ್ದು. ಕಾಡಿಗೆ ಇಲ್ಲ ಅಂತಂದರೆ ಒಂದು ಡಾಟಷ್ಟು ಕೊಬ್ಬರಿ ಎಣ್ಣೆಯನ್ನು ಕೂಡ ಕಾಲಿಗೆ ಇಟ್ಟುಬಿಟ್ಟು ಹೋಗುವಂಥದ್ದು. ಮನೆಯಿಂದ ಹೊರಡುವಾಗ ಬಹುಶಃ ನಾನು ಮೊನ್ನೆ ಯಾವುದರಲ್ಲೂ ತಿಳಿಸಿದ್ದೇನೆ, ಈ ಸಣ್ಣದೊಂದು ತುಣುಕು, ತುಂಬ ಪ್ಯೂರ್ ಇರೋವಂಥದ್ದು ರೇಷ್ಮೆಯ ಒಂದು ವಸ್ತ್ರವನ್ನು ನೀಟಾಗಿ ಕಟ್ ಮಾಡಿಕೊಂಡಿದ್ದು, ಅದರಲ್ಲಿ ಒಂದಷ್ಟು ಯಾರಾದರೂ ಅಭಿಮಂತ್ರಿತ ಮಾಡಿರುವಂಥದ್ದು ಅಥವಾ ನೀವೇ ಆಗಿರಬಹುದು, ಈ ಕನಕದುರ್ಗಾದೇವಿ ಅಥವಾ ಕನಕ ಮಹಾಲಕ್ಷ್ಮಿ ಅಂತ ಅಷ್ಟೋತ್ರ ಅಂತ ಬರುತ್ತೆ,
ವ್ಯೂಹಲಕ್ಷ್ಮಿ ಆದರೂ ಕೂಡ ಅದ್ಭುತವೇ. ಆ ಅರ್ಚನೆ ಬರೀ ಅರಿಶಿಣದಿಂದಲೇ ಮಾಡುವಂಥದ್ದು. ಆ ಅರಿಶಿಣದಿಂದ ಅರ್ಚನೆ ಮಾಡಿರತಕ್ಕಂಥ ಅರಿಶಿಣವನ್ನು ನೀವು ಆ ಒಂದು ರೇಷ್ಮೆ ವಸ್ತ್ರದಲ್ಲಿ ಗಂಟು ಕಟ್ಟಿ ನಿಮ್ಮ ಜೊತೆಗೆ ಇಟ್ಕೊಂಡು ಹೋಗುವಂಥದ್ದು. ಹೆಣ್ಣು ಮಕ್ಕಳಿಗೆ ಒಂದು ರೀತಿಯ ವೆಪನ್ಸ್ ಇದು. ನಿಮ್ಮ ಮೇಲೆ ಯಾವುದೇ ಬಹುಶಃ ಅಪ್ಪಿತಪ್ಪಿಯೂ ಕೂಡ ನಾನು ಹೋಗ್ತಾ ಇದ್ದೆ, ಅವ್ರು ಬಂದು ವಾಹನದಲ್ಲಿ ಹೊಡೆದು ಬಿಟ್ಟರು, ಗುದ್ದು ಬಿಟ್ಟರು, ಇವು ಕೂಡ ಹೇಳಲ್ಲ. ಆ ನಂತರ ನಿಮಗೆ ಮೋಸವಾಗಲ್ಲ, ನಂತರ ನಿಮಗೆ ವಂಚನೆ ಆಗಲ್ಲ, ನಿಮಗೆ ಕಪಟವಾಗಲ್ಲ. ಅಷ್ಟು ರಕ್ಷಣಾತ್ಮಕ ಶಕ್ತಿ ಇರುವಂಥದ್ದು ಅರಿಶಿಣ, ಅದರಲ್ಲೂ ಪ್ರಧಾನವಾಗಿ ಹೆಣ್ಣು ಮಕ್ಕಳಿಗೆ. ಮತ್ತು ಈ ಹೆಣ್ಣು ಮಕ್ಕಳಿಗೆ ಶೌಚ, ಅಂಟು ಮಟ್ಟು, ಈ ರೇಷ್ಮೆಯ ವಸ್ತ್ರ ಇದ್ದು ಅದರಲ್ಲಿ ಅರಿಶಿಣ ಗಂಟಾಕಿದ್ದಾರೆ ಅಂತಂದರೆ ಯಾವೂ ಬರಲ್ಲ. ಆಮೇಲೆ ಹೊರಗಡೆ ಹೋದಾಗ ನೀವೆಲ್ಲೋ ಕೆಲಸ ಮಾಡ್ತಿರ್ತೀರಿ ಕಚೇರಿಯಲ್ಲಿ, ನಿಮ್ಮ ಎದುರಿಗೆ ಬಂದವರು ಹೊರಗಾಗಿರ್ತಾರೆ, 5 ಜನರು ಮತ್ತು ಅವ್ರು 3ನೇ ದಿನ ಆಗಿರುತ್ತೆ. ಬಹುಶಃ ಅವರದ್ದು ನಿಮಗೆ ನೆರಳೆ ಬಿದ್ದರೂ ಮನೆಗೆ ಬರೋಗಡೆ ತುಂಬ ಟಯರ್ಡ್ ಆಗ್ತೀರಿ, ಸುಸ್ತಾಗ್ತೀರಿ, ಯಾಕೋ ಇವತ್ತೊಂಥರ ಆಯಿತು ಏನೋ ಹೇಳ್ತಿರಲ್ಲ, ಇದು ಯಾವುದೂ ಇರೋದಿಲ್ಲ. ಹೀಗೆ ಕಾಡಿಗೆಯನ್ನು, ಒಂದು ಡ್ರಾಪ್ ಎಣ್ಣೆಯನ್ನು, ಕೊಬ್ಬರಿ ಎಣ್ಣೆಯನ್ನು, ಆ ಒಂದು ಅರಿಶಿಣದ ಗಂಟನ್ನು ಇಷ್ಟನ್ನು ಇಟ್ಟುಕೊಂಡು ಮನೆಯಿಂದ ಹೊರಡುವಂಥದ್ದು. ಪ್ರತಿನಿತ್ಯ ನಮಗೆ ಜೇನುತುಪ್ಪ ಆಗಲ್ಲ ಗುರುಗಳೇ ಅಂತಂದರೆ, ಶುಕ್ರವಾರ ಮರೆಯದೆ ನೀವು ಅಮ್ಮನಿಗೆ ಆ ಜೇನುತುಪ್ಪವನ್ನು ಆ ಏಲಕ್ಕಿಯಿಂದ ನೈವೇದ್ಯ ಮಾಡಿ ಸ್ವಲ್ಪ ಸ್ವೀಕರಿಸಿ ನೀವು ಹೊರಡ್ತೀರಿ ಅಂತಂದರೆ ಜಯೋಸ್ತು, ಸರ್ವ ವಿಧದಲ್ಲೂ ಕೂಡ ಜಯವನ್ನು ನೀವು ಕಾಣುತ್ತೀರಿ. ಪ್ರಧಾನವಾಗಿ ನಮಗೇನಾದರೂ ಕೂಡ ಆಪತ್ತುಗಳು, ವಿಪತ್ತುಗಳು, ತೊಂದರೆ, ತಾಪತ್ರಯಗಳು ಕಾಣಿಸ್ಕೊಳ್ತವೆ ಅಂತಿದ್ದರೆ ಆ ಒಂದು ಮಾರುದೂರ ಸರಿದಿರ್ತವೆ. ನೀವು ಇಲ್ಲಿ ಇಟ್ಕೊಳ್ತೀನಿ ಅಂತಂದ್ರೇ ಆ ಗೇಟಿಂದ ವಾಪಸ್ ಹೋಗ್ತವೆ ಅವು. ಈಗ ನಮ್ಮ ಮನೆಯಲ್ಲಿ ಒಂದು ಫೋಟೋ ಇಟ್ಟಿರ್ತೀವಿ, ಆ ಒಂದು ಫೋಟೋಗೆ ಎಷ್ಟು ಕಡೆ ಪಾದಕ್ಕೆ ಇಟ್ಬಿಡ್ತೀರಿ, ಹಣೆಗೆ ಇಟ್ಬಿಡ್ತೀರಿ, ಕಾಲಿಗೆ ಇಟ್ಬಿಡ್ತೀರಿ, ಕೈಗೆ ಇಟ್ಬಿಡ್ತೀರಿ, ಎಲ್ಲ ಕಡೆ ಅರಿಶಿಣ ಇಟ್ಬಿಡ್ತಿರ್ತೀರಿ. ಹೌದು, ನೋಡಿದ್ದೀರಲ್ಲ? ಹೌದು. ಎಲ್ಲ ಕಡೆ ಅರಿಶಿಣ ಕುಂಕುಮ ಇಟ್ಬಿಟ್ಟಿರ್ತೀರಿ. ಯಾರು ಇಟ್ಟರೋ ಅವ್ರು ಮಾತ್ರ ಹಣೆ ಕುಂಕುಮನ ಇಟ್ಕೊಂಡಿರಲ್ಲ. ಇದು ನಮ್ಮ ಕರ್ಮ. ಶಿವ ಒಳಗೆ ಬರಬೇಕು ಅಂತಿರ್ತಾನಂತೆ. ಯಾವುದೋ ನೀವು ದುರ್ಗಾ ಫೋಟೋಗೆ ಇಟ್ಟಿದ್ರೆ ನೋಡ್ತಾನಂತೆ, ಏನು ಇಷ್ಟೆಲ್ಲ ಬಟ್ಟೆಗಳು ನಮ್ಮ ಮನೆ ಯಾಕೆ ನನ್ನ ಮನೆದು ಇಷ್ಟೊಂದೆಲ್ಲ ಇಟ್ಕೊಳ್ಳಲ್ವ ಅಂತ ಅವನ ಕನ್ಫ್ಯೂಸಾಗಿ ಹೊರಟೋಗ್ತಾನಂತೆ. ಇಷ್ಟೆಲ್ಲ ಇಟ್ಬಿಟ್ರೆ ನೀವು ಹೊರಟು ಬಿಡ್ತಾನೆ. ಎಲ್ಲಿ ಇಡಬೇಕೋ ಅಲ್ಲಿಡಿ, ಏನು ಮಾಡಬೇಕೋ ಅದನ್ನು ಮಾಡಿ. ಇದನ್ನು ಮಾಡಿದ್ದೆ ನೀವು ಮಾಡಿದಾಗ ಆಮೇಲೆ ಹೂಗಳಿದಾವಲ್ಲ, ಆ ಒಂದೊಂದು ದಳಗಳು ಬಿಡಿಸಿ ಬಿಡಿಸಿ ಕೆಲವು ಹೆಣ್ಣು ಮಕ್ಕಳು ಬೇರೆ ಎಲ್ಲಾದರೂ ಈ ಸಾಂಸ್ಕೃತಿಕದಲ್ಲಿ ಏನೇನೋ ಅದು ಲೀಫ್ ಥರ ಬಿಡಿಸಿರ್ತಾರೆ, ಅದೊಂದು ಫ್ಲವರ್ ಥರ ಬಿಡಿಸಿರ್ತಾರೆ, ಅಲ್ಲೇ ಒಪ್ಕೊಳ್ಳೋಣ. ದೇವರ ಮನೆಯಲ್ಲಿ ಒಂದೊಂದು ಲೀಫನ್ನು ಬಿಡಿಸಿ ಹಾಕಿದರೆ ಇದಕ್ಕಿಂತಲೂ ಕೂಡ ದಟ್ಟ ದಾರಿದ್ರ್ಯ ಇನ್ನೊಂದಿಲ್ಲ, ಇದರಷ್ಟು ಅಶೌಚ ಇನ್ನೊಂದಿಲ್ಲ. ಬೇರ್ಪಡಿಸಬಾರ್ದು ಅದನ್ನು ಯಾವುದೇ ಕಾರಣಕ್ಕೂ. ಆ ಶಿವ ಏನು ಆ ಹೂವಿದೆಯಲ್ಲ, ಅದೇನು ಗೊತ್ತಾ, ನೀವು ಒಂದು ಹೂವನ್ನು ಶಿವನಿಗೆ ಅಥವಾ ಮಹಾಲಕ್ಷ್ಮಿಗೆ ನಿಮ್ಮ ಮನೆಯಲ್ಲಿ ಅರ್ಪಣೆ ಮಾಡ್ತೀರ ಅಂತಂದರೆ ನಿಮ್ಮ ಮನಸ್ಸು ಹೂವಿದ್ದಾಗೆ. ಆ ಹೂವು ಅನ್ನುವ ನಿಮ್ಮ ಮನಸ್ಸನ್ನು ಭಗವಂತನ ಪಾದದಲ್ಲಿ ಇಟ್ಟು ನೀವು ಕೆಲಸಕ್ಕೆ ಹೋದರೆ ಅವನು ನೋಡ್ಕೊಳ್ತಾನೆ ಅಂತ, ನೋಡ್ಕೊಳ್ತಾಳೆ ಅಂತ, ಆಕೆ ನೋಡ್ಕೊಳ್ತಾಳೆ ಅಂತ. ನೀವು ಆ ಪೂರ್ತಿ ದಳಗಳೆಲ್ಲ ಬಿಡಿಸಿ ಹಾಕಿ ನಿಮ್ಮ ಮನಸ್ಸನ್ನು ಚುಚ್ಚಿ ನಾಶ ಮಾಡಿ ಹೋದಾಗತ್ತೆ. ಪ್ರೀತಿ ಚೆನ್ನಾಗಿ ಕೇಳಿಸ್ಕೊಳ್ಳಿ ಪ್ರೀತಿಯ ಬಂಧುಗಳು, ಈ ತರಹದ ತಪ್ಪುಗಳನ್ನು ಯಾವತ್ತೂ ಮಾಡಬೇಡಿ. ಈ ಹಿಂದೆ ಮರೆತು ಮಾಡಿದರೆ ಅದಕ್ಕೊಂದು ಎಕ್ಸ್ಕ್ಯೂಸ್. ಇಲ್ಲಿ ಕೇಳಿಸ್ಕೊಂಡ್ರಲ್ಲ, ಆ ಹೂವುಗಳನ್ನು ಆ ಮನಸ್ಸಿಗೆ ಹೋಲಿಸಿದ್ದಾರೆ. ಒಂದು ಹೂವು ಇಟ್ಟರೆ ಸಾಕಂತೆ, ನೀವು ಇನ್ನೇನೇನೋ ಬಿಟ್ಬಿಡಿ, ವಿಪರೀತವಾದ ತಿಕ್ಕಲು ಅಲಂಕಾರ ಎಲ್ಲ ಬಿಟ್ಬಿಡಿ. ಮನೆಯಲ್ಲಿ ದೇವರ ಫೋಟೋ ಒರೆಸಿಬಿಟ್ಟು ಕೆನ್ನೆ ಅಮ್ಮನಿಗೆ ಅರಿಶಿನ ಇಲ್ಲಿಡುವಂಥದ್ದು, ಕುಂಕುಮ ಇಲ್ಲಿಡಿ. ಮತ್ತು ಕೈ, ಕಾಲು, ಮುಖ ಎಲ್ಲದರಲ್ಲಿ ಬಡಿಬೇಡಿ. 2 ಹೂವು ಇಡಿ ಸಾಕು. ಇನ್ನು ವಿಪರೀತವಾದ ಆಡಂಬರದ ಪೂಜೆ, ಇಷ್ಟು ದೊಡ್ಡ ಹಾರ ಹಾಕಲಿಲ್ಲ, ಬೇಡ, ಏನೂ ಬೇಡ. ಅಲ್ಲೊಂದು ಪಾತ್ರೆಯಲ್ಲಿ ನೀರಿಟ್ಟಿರಿ. ನೀರು ಇಟ್ಟು ಒಂದು ಪಂಚಪಾತ್ರೆ, ಒಂದು ಉದ್ದರಣೆ ಇಟ್ಟಿರಿ. ಅದು ಇಟ್ಟಿದ್ದರೆ ನಮಗೀಗ ಈ ತಿರುಪತಿನಲ್ಲಿ ಹೋದಾಗ ಒಳಗಡೆ ನಾವು ಶಾತುಮರೆ ಮಾಡಾದ್ಮೇಲೆ ತೀರ್ಥ ತಗೊಳ್ತೀವಿ. ಆ ತೀರ್ಥ ಯಾವುದು ಅಂತಂದರೆ ಪ್ರತಿನಿತ್ಯ ಬಂದು ಬ್ರಹ್ಮದೇವ ರಾತ್ರಿ ಆರಾಧನೆ ಮಾಡ್ತಾನಂತೆ. ಪ್ರತಿನಿತ್ಯವೂ ಕೂಡ ಅದು ಶಾಸ್ತ್ರದ ನಿಯಮ. ಆ ಒಂದು ಬ್ರಹ್ಮದೇವ ಬಂದು ರಾತ್ರಿ ಆ ಒಂದು ಶ್ರೀನಿವಾಸನನ್ನು ಆರಾಧನೆ ಮಾಡಿ ಅರ್ಘ್ಯಪಾದ್ಯವನ್ನು ಕೊಟ್ಟಿರ್ತಾನಂತೆ. ಆ ನೀರು ನಾವು ತೀರ್ಥವಾಗಿ ಸ್ವೀಕಾರ ಮಾಡ್ಕೊಳ್ತೀವಿ. ನೀವು ನಿಮ್ಮ ಮನೆಯಲ್ಲೂ ಕೂಡ ಅಷ್ಟೇ ಒಂದು ಲೋಟ ನೀರು ಅಂದರೆ ಪಂಚ ಪಾತ್ರೆಯಿಂದ ನೀರು ಇಟ್ಬಿಡಿ. ಬಹುಶಃ ನೀವು ಪೂಜೆ ಮಾಡಲಿಲ್ಲ ಅಂದರೂ ಕೂಡ ಅವರ ಪರಿವಾರದ ದೇವತೆಗಳು ಆ ಪ್ರಧಾನವಾಗಿರೋ ದೇವತೆಗೆ ಪೂಜೆ ಮಾಡ್ತಾರಂತೆ. ಬೆಳಗ್ಗೆ ಅದನ್ನು ತೀರ್ಥವಾಗಿ ತೆಗೆದುಕೊಳ್ಳೋದಂತೆ.
ಆನಂತರ ಬೇರೆ ಬೇರೆ ಪಾತ್ರೆಗಳಿರ್ತಕ್ಕಂಥ ಶುದ್ಧಿ ಮಾಡ್ಕೊಳ್ತಾರೆ, ಅದು ಬೇರೆ. ಆದರೆ ರಾತ್ರಿ ಆದರೆ ನಿಮ್ಮ ದೇವರ ಮನೆಯಲ್ಲಿ 2 ಹಣ್ಣು, 1 ಪಂಚಪಾತ್ರೆಯಲ್ಲಿ ನೀರು ಇಟ್ಟಿರಲೇಬೇಕು. ನೀವು ಎಲ್ಲ ಇಟ್ಟು ನೀರಿಲ್ಲ ಅಂದರೆ, ನಿಮ್ಮ ಊಟಕ್ಕೆ ಕೂರಿಸ್ಬಿಟ್ಟು ನೀರು ಕೊಡಲಿಲ್ಲ ಅಂದರೆ, ನೀವು ನೋಡಿ ಗಮನಿಸಿ, ಬಾಳೆ ಎಲೆ ಹಾಕಿದ ಕೂಡಲೇ ಅಥವಾ ಅದಕ್ಕೂ ಮುನ್ನ ಲೋಟ ಇಡ್ತಾರೆ, ಹೌದು, ಅಥವಾ ಬಾಳೆ ಎಲೆ ಹಾಕಿದ ಕೂಡಲೇ ನಿಮಗೆ ಲೋಟ ಅಂತ ಇಟ್ಟೇ ಇಡ್ತಾರೆ, ನೀರು ಕೊಡ್ತಾರೆ. ಇಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಪಂಚಭೂತಗಳಿಗೂ ಸೂಚನೆ ಇದು. ಅದು ಇನ್ನೊಂದು ಸಬ್ಜೆಕ್ಟ್ ಅದು. ಅದಕ್ಕಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಎಷ್ಟು ನೀವು ನಿಯಮಗಳನ್ನು ಪಾಲಿಸ್ಕೊಂಡು ಹೋಗ್ತೀನಿ ಅಂತಂದರೆ ಆಕಸ್ಮಿಕ ನಿಮಗೇನಾದರೂ ಆ ದಿನ ಆಗಬೇಕು ಅಂತಿರುತ್ತೆ, ಆ ತೊಂದರೆಗಳು ಬರೋದಿಲ್ಲ. ಈ ಜಾತಕದಲ್ಲಿ ನಾವು ಮೊನ್ನೆ ಯಾವಾಗಲೂ ಮಾತಾಡೋದಲ್ಲ, ಈ ಕುಜ ಮತ್ತು ರಾಹು ಸಂಧಿಕಾಲ ಬಂದಾಗ ಆಗೋದಂತಿರುತ್ತಲ್ಲ, ಅದಕ್ಕೆ ಕೆಲವೊಂದು ಬಾರಿ ನೋಡಿ, ಮಂಗಳವಾರ ಆನಂತರ ಗುರುವಾರ ನೀವು ಸಾಧ್ಯವಾದಷ್ಟು ಈ ಕಪ್ಪು ಬಟ್ಟೆಗಳು ಧರಿಸಬಾರ್ದು. ಭಾನುವಾರ ಮಂಗಳವಾರ ಅಪ್ಪಿಯೂ ನೀವು ಕಪ್ಪು ಬಟ್ಟೆಗಳು ಹಾಕಲೇಬಾರ್ದು. ನಿಮಗೆ ನಡೀತಾ ಇರೋದು ಅದೇ ದಶೆನಾ ಗೊತ್ತಿರಲ್ಲ ಪಾಪ ನಿಮಗೆ, ಆ ಬಟ್ಟೆಗಳು ಹಾಕ್ಕೊಂಡು ಹೋಗಿರ್ತೀರ, ಆಗಬಾರ್ದು, ಅನಾಹುತ ಆಗಿಬಿಡುತ್ತೆ. ಬಹುಶಃ ಇದು ನಮಗೇನಾದರೂ ಅವಾಯ್ಡ್ ಆಗಬೇಕಂತಂದರೆ ಒಂದು ಪುಷ್ಪ ಕರೆಕ್ಟಾಗಿ ಅವ್ನಿಗೆ ಹಾಕಿರ್ಬೇಕಂತ, ಇದು ಅವಾಯ್ಡ್ ಆಗುತ್ತಂತ ರೀ. ಈ ಕಾಲಗಳು ಬಹುಶಃ ನಿಮಗೆ ಇಷ್ಟ ಇದೆ, ಏನು ಮಾಡೋಕ್ಕಾಗಲ್ಲ, ನಿಮಗೆ ಖುಷಿಯಿಂದ ಒಂದು ಪುಷ್ಪ ಹಾಕಿ ನಿಮ್ಮ ಪ್ರಯಾಣ ಮುಂದುವರೆದದ್ದೇ ಆದರೆ ಈ ಪುಷ್ಪ ಒಂದು ನೀವು ಸಂತೋಷವಾಗಿ ನಿಮ್ಮ ಮನಸ್ಸಿನಲ್ಲಿ ಕೊಟ್ಟು ಹೋಗಿರೋದ್ರಿಂದ ಇದನ್ನು ಡಿಲೀಟ್ ಮಾಡ್ತಾನಂತೆ, ನಿಮಗಿರ್ತ ತೊಂದರೆ ತಾಪತ್ರ ನಿವಾರಣೆ ಮಾಡ್ತಾನಂತೆ. ಆಗಬಾರ್ದು, ಹೀಗಾಗ್ಬಿಡ್ತಲ್ಲ, ಅದನ್ನೂ ಮಾಡಲ್ಲ, ಇದನ್ನೂ ಮಾಡಲ್ಲ, ಮತ್ತೊಂದನ್ನು ಮಾಡಲ್ಲ, ಇನ್ನೊಂದನ್ನು ಮಾಡಲ್ಲ. ನೀವೆಲ್ಲಿದ್ದರೆ ಅಲ್ಲಿಗೆ ಎಲ್ಲ ಬರಬೇಕಂತ ಸಾಧ್ಯವಿಲ್ಲ. ಅದಕ್ಕಾಗಿ ಅದೃಷ್ಟವಂ ಪಡೆಯಬೇಕೆಂದಲ್ಲಿ ಕೆಲವೊಂದು ನಿಯಮಗಳಿದ್ದಾವೆ, ನಿಬಂಧನೆಗಳಿದ್ದಾವೆ. ಹಾಗೆ ಮಾಡಿಕೊಳ್ಳಿ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ. ಮನೆಯಿಂದ ಹೊರಡುವಾಗ ಯಾವುದೇ ಒಂದು ಬಿಸ್ನೆಸ್ಸು ಅಥವಾ ಜಾಬ್ಗಾಗಿರ್ಬೋದು ಅಥವಾ ಶುಭ ಕೆಲಸಕ್ಕೆ ಅಂದಾಗ ಸೂಕ್ಷ್ಮವಾಗಿ ಗಮನಿಸುವಂಥ ಅಂಶಗಳು ಕೆಲವೊಂದು ನೀವು ತಿಳಿಸ್ಕೊಟ್ರಿ. ಇವಾಗ ಏನು ಅಂಗಾಲಿಗೆ ನಾವು ಕಪ್ಪನ್ನು ಹಚ್ಚಿ ಹೋಗುವಂಥದ್ದು ಅಥವಾ ಎಣ್ಣೆಯನ್ನು ಹಚ್ಚಿ ಹೋಗುವಂಥದ್ದು, ಏನಾದರೂ ನಮ್ಗೆ ಕೆಟ್ಟದಾಗಬೇಕು ಅಂತಂದರೆ ನಾವು ಆಲ್ರೆಡಿ ಆ ರೀತಿ ಪ್ರಿಪೇರ್ ಆಗಿದ್ದೀವಿ ಅಂದರೆ ಅದು ಕೂಡ ನಮ್ಮಿಂದ ದೂರ ಸರಿಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಅದ್ಭುತವಾಗಿರುವಂಥ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸರಳವಾಗಿರುವಂಥ ರೆಮಿಡೀಸ್ನ ಈ ಒಂದು ವಿಡಿಯೋನಲ್ಲಿ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ.